ರಾಣಾ ಹಸ್ತಾಂತರ ಬಗ್ಗೆ ಎನ್ಐಎ ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ನಾವು ಹಸ್ತಾಂತರಕ್ಕೆ ಅಂದರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣಾ ಅಂಥೇಳಿ ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ರಾಣಾ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂಥ ಎನ್ಐಎ ತಂಡ, ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣಾನನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ಅಧಿಕಾರಿಗಳು ಹೊರಗಡೆ ಕರ್ಕೊಂಬರ್ತಾರೆ. ನೇರವಾಗಿ ಕೋರ್ಟ್ ಕರ್ಕೊಂಬರ್ತಾರೆ. ಪಟಿಯಾಲ ಕೋರ್ಟ್, ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಬರ್ತಾರೆ ಏರ್ಪೋರ್ಟಿಂದ. ಪಟಿಯಾಲ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಯಾವ ರೀತಿಯಾಗಿ ಹೈ ಸೆಕ್ಯೂರಿಟಿ ಇದೆ ಅಂತೇಳಿ ನೋಡಿ ಗಮನಿಸ್ತಾ ಇದ್ದೀವಿ. ಹೈ ಸೆಕ್ಯೂರಿಟಿ. DCP ಆಲ್ರೆಡಿ ಅಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. DCP ಒಬ್ರು ಇದ್ದಾರೆ ಅಲ್ಲಿ. ಅಲ್ಲಿ ನೋಡಿ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು. ದೇವೇಶ್ ಮಹಾಲಾ ಪಟಿಯಾಲ ಹೌಸ್ ಕೋರ್ಟ್ಗೆ ಆಗಮಿಸಿದ್ದಾರೆ. ನೋಡಿ, ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತೇಳಿ ಪರಿಶೀಲನೆ ಕೂಡ ಮಾಡಿ ತೆರಳಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾನೆ. ಎನ್ಐಎ ಆತನನ್ನು ಹೊರಗಡೆ ಕರ್ಕೊಂಬರ್ತಾರೆ. ನೋಡಿ, ಎನ್ಐಎ ಕೇಂದ್ರ ಕಚೇರಿ ಇದು, ಸಾರಿ, ಪಾಲಂ ಏರ್ಪೋರ್ಟ್. ಅದು ಪಾಲಂ ಏರ್ಪೋರ್ಟ್ ಒಂದು ಕಡೆ, ಪಟಿಯಾಲ ಕೋರ್ಟ್ನ ಒಂದು ಕಡೆ. ಲೈವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ಈ ಕ್ಷಣದ ಲೈವ್ ದೃಶ್ಯಾವಳಿ. ಕೋರ್ಟ್ಗೆ ಹಾಜರುಪಡಿಸ್ತಾರೆ, ನೇರವಾಗಿ ಕರ್ಕೊಂಬಂದು. ಅಂದರೆ ಅದಕ್ಕಿಂತ ಮುಂಚೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅಥವಾ ಇಲ್ವಾ, ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಆ ಬಳಿಕ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾರಾ, ಕುತೂಹಲ ಅಂತೂ ಇದ್ದೇ ಇದೆ. ಬಂಧನದ ಭಾಗವಾಗಿ ನಾವು ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನಕ್ಕೆ ನುಗ್ಗಿ ಭಯೋತ್ಪಾದಕರನ್ನ ಧ್ವಂಸಗೊಳಿಸಿದ್ರು. ಅವುಗಳೆಲ್ಲದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ಈ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ಇದು ಮೊದಲನೇ ಸ್ಟೆಪ್ ಆಗಲಿಕ್ಕಿಲ್ಲ, ಆದರೆ ಒಂದು ಮಹತ್ವದ ಸ್ಟೆಪ್ ಅಂತೂ ಹೌದು. ಈ ಮಹತ್ವದ ಸ್ಟೆಪ್ನಿಂದ ಮುಂದೆ ಏನೇನು ನಿರೀಕ್ಷೆ ಮಾಡಬಹುದು? ಒಂದು ಮಹತ್ವದ್ದೇನು ಅಂತಂದ್ರೆ ಪಾಕಿಸ್ತಾನ ಇದರ ಹಿಂದೆ, ಪಾಕಿಸ್ತಾನ ಇಸ್ ಆಲ್ಮೋಸ್ಟ್ ಡೆಡ್ ನಾಗೇಂದ್ರ. ನಾವು ತುಂಬಾ ತಲೆ ಕೆಟ್ಕೊಳ್ಬೇಕಾಗಿಲ್ಲ. ಬಟ್ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕಿಟ್ಟು ಚಲಾಯಿಸುವಂತವರಿದ್ದಾರಲ್ಲ, ದೇ ಆರ್ ಸ್ಟಿಲ್ ಸ್ಟ್ರಾಂಗರ್. ಉದಾಹರಣೆಗೆ ಜೋ ಬೈಡನ್ ಅಂಡ್ ಟೀಮ್ ಇತ್ತು, ಅವರು ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕಿಟ್ಟು ನಮ್ಮ ಮೇಲೆ ಚಲಾಯಿಸ್ತಿದ್ರು. ಚೀನಾ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕಿಟ್ಟು ನಮ್ಮ ಮೇಲೆ ಚಲಾಯಿಸುವಂತ ಪ್ರಯತ್ನ ಮಾಡುತ್ತೆ. ಭಾರತವನ್ನ ಮಣಿಸ್ಲಿಕ್ಕೆ ಪಾಕಿಸ್ತಾನ ಒಂದು ಊರುಗೋಲಾಗಿ ಅವ್ರಿಗೆ ಯಾವಾಗಲೂ ಇರುತ್ತೆ. ಸೊ ಪಾಕಿಸ್ತಾನವನ್ನ ಬಡಿಲಿಕ್ಕೆ ನಮ್ಗೊಂದು ಇನ್ನೊಂದು ಅವಕಾಶ ಹೇಗೆ ಅಂತಂದ್ರೆ, ಪಾಕಿಸ್ತಾನ ಈ ಟೋಟಲಿ 26/11 ಹಿಂದೆ ಇದ್ದಂತ ರಾಷ್ಟ್ರ ಅಂತ ಪ್ರೂವ್ ಮಾಡ್ಲಿಕ್ಕಾಗತ್ತೆ, ಮೊದಲನೇದು. ಎರಡನೇದು, ISI ಇದ್ರ ಹಿಂದೆ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕಾಗತ್ತೆ. ಮತ್ತು ಪಾಕಿಸ್ತಾನ್ ಈಸ್ ಎಪಿಸೆಂಟರ್ ಆಫ್ ಟೆರರಿಸಮ್ ಅನ್ನೋದನ್ನ ನಾವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಆಗುವಂತ ಲಾಭ ಏನು ಅಂತಂದ್ರೆ, ಪಾಕಿಸ್ತಾನವನ್ನ ನಾವು FATF ನ ಬ್ಲಾಕ್ ಲಿಸ್ಟಿಗೆ ಸೇರಿಸಲಿಕ್ಕೆ ಅನುಕೂಲವಾಗುತ್ತೆ. FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಇದೆ. ಅದು ಏನಾದರೂ ಪಾಕಿಸ್ತಾನವನ್ನ ಬ್ಲಾಕ್ ಲಿಸ್ಟಿಗೆ ಹಾಕಿದ್ರೆ ಪಾಕಿಸ್ತಾನಕ್ಕೆ ಜಗತ್ತಿನ ಯಾವುದೇ ರಾಷ್ಟ್ರಗಳಿಂದ ಒಂದು ನಯಾ ಪೈಸೆ ಸಾಲ ಸಿಗದೆ ಇರುವಂತೆ ಮಾಡಬಹುದು. ಈಗ ಯಾವ ಭಿಕಾರಿ ಸ್ಥಿತಿಗೆ ಪಾಕಿಸ್ತಾನ ಹೋಗಿದೆಯೋ, ಪಾಕಿಸ್ತಾನ ಅದಕ್ಕಿಂತ ಪಾತಾಳಕ್ಕೆ ಹೋಗುತ್ತೆ. ಆಗ ಪಾಕಿಸ್ತಾನದ ಹೆಗಲ ಮೇಲೆ ಬಂದೂಕ್ ಇಡಬೇಕು ಅಂತಂದ್ರೆ ಹೆಗಲೇ ಉಳಿದಿರೋದಿಲ್ಲ. ಹೀಗಾಗಿ ಭಾರತದ ಸಾರ್ವಭೌಮತೆ ಜಾಸ್ತಿ ಆಗುತ್ತೆ. ಇದು ಒಂದ್ ಕಡೆ ಆದ್ರೆ, ಎರಡನೇ ಕಡೆ ಪಾಕಿಸ್ತಾನ ತನ್ನ ರಕ್ಷಣೆಗೆ ತಾನು ಸೋತ್ರೆ ಪಾಕಿಸ್ತಾನವನ್ನ 4 ಚೂರು ಮಾಡಿ ಬಿಸಾಕೋದು ಬಹಳ ಸುಲಭ. ಭಾರತದ ಗಡಿಯ ರಕ್ಷಣೆಗೆ ಇದು ನಮ್ಗೆ ತುಂಬಾ ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ. ಮೇ ಬಿ ನಾನು ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳ್ತಿದ್ದೀನಿ, ಆದ್ರೆ ಇವನ ಅರೆಸ್ಟ್ ಆಗಿರೋದು, ಇದು ಮೊದಲನೇ, ಇವನ್ನ ಕರ್ಕೊಂಡು ಬರಿದು ಎಕ್ಸ್ಟ್ರಾಡೈಟ್ ಆಗಿರೋದು ಇದು ಮೊದಲನೇ ಹೆಜ್ಜೆ ಆಗುತ್ತೆ ಇದಕ್ಕೆ ಅಂತ ನನ್ಗೆ ಅನ್ಸುತ್ತೆ. ಒಂದು ಸೂಲಿಬೆಲೆ ಅವರೇ, ಈಗ ಕಡೆಯದಾಗಿ ಒಂದು ಪ್ರಶ್ನೆನೇ ಕೇಳ್ತೀನಿ, ಇದಕ್ಕೆ ನಿಮ್ಮಿಂದ ಮಾತ್ರ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀನಿ. US ಕಸ್ಟಡಿಯಲ್ಲಿದ್ದ ಈ ರಾಣಾ, ಆದರೆ ಇಷ್ಟು ವರ್ಷಗಳ ಕಾಲ ಬೇಕಾಯ್ತಾ ಭಾರತಕ್ಕೆ ಕಳಿಸ್ಕೊಡೋದಕ್ಕೆ? ಇಷ್ಟು ರಾಜಕೀಯ ತಾಂತ್ರಿಕವಾಗಿ ಮಾತುಕತೆಗಳಾಯಿತು,
ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳಾಯಿತು. ಇಷ್ಟೆಲ್ಲ ಆದರೂ ಕೂಡ ಇಲ್ಲಪ್ಪ 166 ಜನ ಇವತ್ತಲ್ಲಿ ಮೃತಪಟ್ಟಿದ್ದಾರೆ ಭಾರತದಲ್ಲಿ. ಅದರಲ್ಲಿ ಇವತ್ತು ಇಸ್ರೇಲ್ ಸ್ವಾಗತ ಮಾಡ್ತಾ ಇದೆ ಇವತ್ತಿನ ಬೆಳವಣಿಗೆಯನ್ನು. ಆದರೆ ಅವತ್ತೇ ಯಾಕೆ ಅಮೆರಿಕ ಕಳಿಸ್ಕೊಡ್ಲಿಲ್ಲ? ಇಷ್ಟೆಲ್ಲ ಪ್ರಕ್ರಿಯೆಗಳು ಮಾಡಿದ್ರು ಕೂಡ ಯಾಕೆ ಇಷ್ಟೊಂದು ತಡ ಆಯಿತು? ಒಂದು ಏನು ಅಂತಂದರೆ ಅಮೇರಿಕನ್ ಲಾಸ್ ಇದೆಯಲ್ಲ, ಸ್ವಲ್ಪ ಸ್ಟ್ರಿಂಜೆಂಟ್ ಆಗಿರುವಂಥ ಲಾಸ್, ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅನೇಕ ವಿಚಾರಗಳಲ್ಲಿ ಅವರಲ್ಲಿ ಕನ್ವಿಕ್ಟ್ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ಸುಲಭಕ್ಕೆ ಅವರು ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗೋದಿಲ್ಲ. ಇದು ಮೊದಲನೇದು. ಇನ್ನು ಎರಡನೇದು, ಒಂದು ಡೀಪ್ ಸ್ಟೇಟ್ ಕೆಲಸ ಮಾಡುತ್ತೆ. ಡೀಪ್ ಸ್ಟೇಟು ಇಷ್ಟು ದಿನ ಏನಿತ್ತಲ್ಲ, ಅದು ಅಲ್ಲಿನ NGOಗಳು USAIDನ ಮೂಲಕ ಆ ಹಣವನ್ನು ತೆಗೆದುಕೊಂಡು ಜಾರ್ಜ್ ಸೋರೋಸ್ ಥರದವರು, ಕೆಲವು ಭಿನ್ನ ಭಿನ್ನ ಫೌಂಡೇಶನ್ಗಳು, ಅದು ಫೋರ್ಡ್ ಫೌಂಡೇಶನ್ ಇರ್ಬೋದು, ಬಿಲ್ ಗೇಟ್ಸ್ ಆ್ಯಂಡ್ ಮೆಲಿಂಡಾ ಫೌಂಡೇಶನ್ ಇರ್ಬೋದು, ಈ ಫೌಂಡೇಶನ್ಗಳೆಲ್ಲ ಸೇರಿಕೊಂಡು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹ್ಯಾವೋಕ್ ಕ್ರಿಯೇಟ್ ಮಾಡ್ತಿರ್ತವೆ. ಅವರಿಗೆ ಭಾರತ ಸಾರ್ವಭೌಮವಾದರೆ, ಭಾರತ ಸ್ಟ್ರಾಂಗ್ ಆದರೆ ಇವರ ಕೆಲಸ ವೀಕ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಭಾರತವನ್ನು ವೀಕ್ ಆಗಿ ಇಡಲಿಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾರೆ. ಈ ದೃಷ್ಟಿಯಿಂದ ಅವರು ತಮ್ಮ ಕಾಯಿನ್ ಆಗಿರುವಂಥ ತಹವೂರ್ ರಾಣಾ ಪಾಕಿಸ್ತಾನದವನಾದರೂ ಕೂಡ ತಹವೂರ್ ರಾಣಾಗೆ ಪೂರ್ಣ ಬೆಂಬಲ ಕೊಡೋದು ಅಮೆರಿಕ ಅನ್ನೋದು ಯಾರಿಗೂ ಅನುಮಾನ ಏನು ಉಳ್ಕೊಂಡಿಲ್ಲ. ಅಮೆರಿಕದ ಈ ಡೀಪ್ ಸ್ಟೇಟ್ನ ಬೆಂಬಲ ಅವರು ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ನೀವು ಈ ಖಾಲಿಸ್ತಾನಿ ಉಗ್ರರನ್ನ, ಯಾರು ಪನೂನ್ ಅಮೆರಿಕಾದಲ್ಲಿದ್ದಾನೋ ಅವನು ನೋಡಲಿಕ್ಕೆ ಖಾಲಿಸ್ತಾನಿ ಉಗ್ರ ಆದರೆ CIA ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ಹೀಗಾಗಿ ಅವ್ರು ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡುವಾಗಲೂ ಕೂಡ ಅಮೆರಿಕ ಅವನ ವಿರುದ್ಧ ಗಂಭೀರವಾಗಿರುವಂಥ ಕ್ರಮವನ್ನು ಕೈಗೊಳ್ತೀನಿ ಅಂತ ಇಷ್ಟು ದಿನ ಹೇಳಿರಲಿಲ್ಲ. ಆದರೆ ಟ್ರಂಪ್ ಬಂದ ತಕ್ಷಣ ತುಂಬ ಸ್ಪಷ್ಟವಾಗಿ ಟ್ರಂಪ್ನ ಅಲ್ಲಿನ ಅವರ ಸೆಕ್ಯೂರಿಟಿ ಇನ್ಚಾರ್ಜ್, ಸೆಕ್ಯೂರಿಟಿ ಹೆಡ್ ಆಗಿರುವಂಥ ಪಟೇಲ್ ಅವರು ತುಂಬ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಕಾಶ್ ಪಟೇಲ್ ಅಂತ ನಾವೇನು ಕರಿತೀವಿ, ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತದ ವಿರುದ್ಧ, ಆ ನೆಲದ ವಿರುದ್ಧ ಈ ನೆಲದಲ್ಲಿ ಏನು ಮಾತನ್ನು ಸಹಿಸಿಕೊಳ್ಳೋದಿಲ್ಲ ಅಂತ. ಅಂದರೆ ಈಗ ಒಂದು ವಾತಾವರಣ ಏನು ಚೇಂಜ್ ಆಗಿದೆ, ಅದು ಪ್ರೋ ಇಂಡಿಯಾ ಇದೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೋಸ್ಕರ ಸುಲಭ ಆಯಿತು. ಅದರ್ವೈಸ್ ಈಗೇನಾದರೂ ಕಮಲಾ ಹ್ಯಾರಿಸ್ ಇದ್ದಿದ್ರೆ ಈಗಲೂ ಕೂಡ ಅವರು ಭಾರತಕ್ಕೆ ತಹವೂರ್ ರಾಣಾನ ತಲುಪಿಸ್ಲಿಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಾಣಾ ಹಸ್ತಾಂತರ ಬಗ್ಗೆ NIA ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ನಾವು ಹಸ್ತಾಂತರಕ್ಕೆ ಅಂದರೆ ನಮ್ಮ ಹಸ್ತಾಂತರದಲ್ಲಿದ್ದಾನೆ ರಾಣಾ ಅಂಥೇಳಿ ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ರಾಣಾ ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲೇ ಇದ್ದಂಥ NIA ತಂಡ, ಅಧಿಕಾರಿಗಳ ತಂಡ ತಕ್ಷಣಕ್ಕೆ ರಾಣಾನನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಪಾಲಂ ಏರ್ಪೋರ್ಟ್ನಿಂದ NIA ಅಧಿಕಾರಿಗಳು ಹೊರಗಡೆ ಕರ್ಕೊಂಬರ್ತಾರೆ. ನೇರವಾಗಿ ಕೋರ್ಟ್ ಕರ್ಕೊಂಬರ್ತಾರೆ, ಪಟಿಯಾಲ ಕೋರ್ಟ್. ನೇರವಾಗಿ ಪಟಿಯಾಲ ಕೋರ್ಟ್ ಕರ್ಕೊಂಬರ್ತಾರೆ ಏರ್ಪೋರ್ಟಿಂದ.